ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಡೇ 7 ಆಫ್ ಮೈ ವ್ಲಾಗ್. ಗೈಸ್, ಇವತ್ತು ನಾವು ಬಂದಿದ್ದು ಚಿಕ್ಕೋಡಿಗೆ. ಇಲ್ಲಿ ಹಾಸ್ಪಿಟ್ಲ್ ವರ್ಕ್ ಇತ್ತು, ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋದಿತ್ತು. ಹೋಗಿ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಹಾಸ್ಪಿಟ್ಲ್ ವರ್ಕ್ ಎಲ್ಲ ಮುಗಿದ್ಮೇಲೆ ಗೈಸ್ ಇಲ್ಲೊಂದು ಆರ್ಗ್ಯಾನಿಕ್ ಆಯಿಲ್ ಅಲ್ಲೇ ಚಿಕ್ಕೋಡಿ ಒಳಗೆ ಹಾಸ್ಪಿಟ್ಲ್ ಹತ್ರ ಒಂದು ವಂಸಿಕ ಆಯಿಲ್ ಮಷೀನ್ ಅಂತ ಹೇಳಿ ಎಕ್ಸ್ಟ್ರಾಕ್ಟರ್ ಇದ್ರು ಅವ್ರ ಕಡೆ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಕುಸುಬೆ ಎಣ್ಣೆ ಎಲ್ಲ ಸಿಗ್ತಿತ್ತು. ಅದು ಯಾವ ಥರ ಪ್ರೋಸೆಸ್ ಐತಿ ಅಂತ ನೋಡ್ಬೇಕಂತ ಹೇಳಿ ಅಲ್ಲಿಗೆ ವಿಸಿಟ್ ಕೊಟ್ಟಿದ್ದೆ. ಅವ್ರೊಂದು 4 ಮಷಿನ್ ಹಾಕೊಂಡು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರು. ಒಂದು 3 ಏನಿತ್ಲೆ ಮಷಿನ್ಸ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾವೆ, ಇನ್ನೊಂದು ಫಿಲ್ಟರ್ ಮಷಿನ್ ಐತಿ. ನಾರ್ಮಲ್ ಆಗಿ ಈ ತರ ನಾವು ಹೆಲ್ತ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ಆರ್ಗ್ಯಾನಿಕ್ ಆಗಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಏನಾಗಲ್ಲ. ಅವ್ರು ಏನೇನು ನ್ಯಾಚುರಲ್ ಥಿಂಗ್ಸ್ ಯೂಸ್ ಮಾಡಿ ಹೆಲ್ತ್ ರಿಲೇಟೆಡ್ ಆರ್ಗ್ಯಾನಿಕ್ ಆಯಿಲ್ ಪ್ರೊಡಕ್ಷನ್ ಅವ್ರು ಮಾಡ್ತಾರೋ ಅದ್ರ ಬಗ್ಗೆ ಹೆಲ್ತ್ ರಿಲೇಟೆಡ್ ಐಡಿಯಾಸ್ ಕೇಳೋನು ಬರ್ವಿ. ನಾರ್ಮಲ್ ಆಗಿ ಅವರು ಇಲ್ಲಿ ಯೂಸ್ ಮಾಡೋ ಮಷಿನ್ಸ್ 15ರಿಂದ 20 kg ಎಕ್ಸ್ಟ್ರಾಕ್ಟ್ ಮಾಡುವಂಥ ಮಷಿನ್ಸ್ ಅದಾವೆ. ಅದಕ್ಕೆ ಅವರು kg ವೈಸ್ ಲೆಕ್ಕ ಮಾಡಿ ಅದನ್ನ ಕಾಳು ಹಾಕ್ತಾರೆ. ಅದಕ್ಕೆ ನಾರ್ಮಲ್ ಆಗಿ ಅವರು 3 ಟೈಪ್ ಕಾಳು ಹಾಕ್ತಾರು: ಕುಸುಬಿ, ಶೇಂಗಾ, ಕೊಬ್ಬರಿ, ಈ ಥರ ಎಲ್ಲ ಕಾಳು ಯೂಸ್ ಮಾಡಿ ಅವರು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರು. ನಿಮ್ದು ಎಷ್ಟು ಮೆಷಿನ್ ಅದಾವಣ್ಣ? ನಿಮ್ಮ ಇದರಲ್ಲಿ ಎಷ್ಟು ಮೆಷಿನ್ ಯೂಸ್ ಮಾಡ್ತೀರಿ ನೀವು ಈಗ? 4 ಮಷಿನ್ ಅದಾವೆ. 4 ಮೆಷಿನ್. ಒಂದು ಕೊಬ್ಬರಿ ಸಲ ರೀ, ಕೊಬ್ಬರಿ ರೀ, ಹಾಂ, ಒಂದು ಶೇಂಗಾ ರೀ, ಹಾಂ, ಆಮೇಲೆ ಕುಸುಬೆ, ಸನ್ಫ್ಲವರ, ಶೇಂಗಾ ಕಾಳದು ಬೇರೆ ರೀ, ಕಾಯಿದು ಬೇರೆ ರೀ. ಶೇಂಗಾ ಕಾಳು ಬೇರೆ ರೀ, ಕಾಯಿ ಬೇರೆ ರೀ. ಕಾಯಿದ ಮತ್ತು ಕುಸುಬೆ ಸನ್ಫ್ಲವರ್ ಸಲಾಗಿ ಸಪ್ರೇಟ್ ಐತ್ರಿ, ಇದು ಸಪ್ರೇಟ್ ಐತ್ರಿ. ಇದು ಎಷ್ಟು kg ಐತ್ರಿ ಇದು ಮೆಷಿನ್? ಇದ್ರಾಗ ಮಿನಿಮಮ್ 10 kg. ಮಿನಿಮಮ್ 10 kg ರೀ ಈ ಮೆಷಿನ್ ರೀ. ಇದು ಮಿನಿಮಮ್ ಮ್ಯಾಕ್ಸಿಮಮ್ 20 kg, ಮಿನಿಮಮ್ 15 kg. 15ರಿಂದ 20 kg. ನೀವು 15 kg ಇಂದ 20 kg ಕಾಳು ಹಾಕಿರಿ ಅಂದ್ರೆ ಎಷ್ಟು ಎಣ್ಣೆ ತೆಗಿಬೋದು ರೀ ಇದರಿಂದ? ಈಗ ಶೇಂಗಾ ಹಾಕಿರಿ, 15 kg ಕಾಳಿಗೆ 1 kg ಎಣ್ಣೆ. 3 kg ಕಾಳಿಗೆ 1 kg ಹಾಕಿದ್ರೆ 1 ಲೀಟರ್ ಎಣ್ಣೆ. 1 ಲೀಟರ್ 1 ಲೀಟ್ರ್ ಏನು ರೀ? 3 kg ಕಾಳದಿಂದ 1 ಲೀಟ್ರ್. ಅದಿನ್ನೊಂದು ದೊಡ್ಡ ಮೆಷಿನ್ ಐತಿರಲ್ಲ, ಅದ್ರದ್ದು ಏನೇನು ಯೂಸ್ ಅಸ್ರಿ? ಕಾಳು ನಡೆದೈತೆ ಒಂದೊಂದು ಮೆಷಿನ್ದಾಗ ಎಲ್ಲ ಥರ ತೆಗಿಬೋದ್ರಿ, ಬಟ್ ನೀವು ಸಪ್ರೇಟ್ ಮಾಡ್ತೀರಿ. ಕರೆಕ್ಟ್. ಈ ಥರ ಆರ್ಗ್ಯಾನಿಕ್ ಆಯಿಲ್ ಯೂಸ್ ಮಾಡೋದ್ರಿಂದ ಜನರಿಗೆ ಯಾವ ಥರ ಬೆನಿಫಿಟ್ ಐತ್ರಿ, ಮತ್ತು ಮುಂದೆ ಬರೋ ಜನರಿಗೆ ಯಾವ ಥರ ಆರ್ಗ್ಯಾನಿಕ್ಕಾಗಿ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಬೆನಿಫಿಟ್ಸ್ ಹೇಳ್ರಿ ಇದ್ರ ಬಗ್ಗೆ. ನೀವು ಒಂದು 4-5 ಥರ ಎಣ್ಣೆ ಯೂಸ್ ಮಾಡ್ತೀರಿ, ಇದ್ರಾಗ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಿ ಮಷಿನ್ದಿಂದ. ನಮ್ಮ ಮಾರ್ಕೆಟ್ದಾಗ ಸಿಗೋದೆಲ್ಲ ಕೆಮಿಕಲ್ ಎಣ್ಣೆ. ಕೆಮಿಕಲ್ ಎಣ್ಣೆ ತಿನ್ನೋದ್ರಿಂದ ಇವಾಗ ನಮ್ಮ ಹಾರ್ಟ್ ಅಟ್ಯಾಕ್, BP, ಶುಗರ್ ಇವೆಲ್ಲ ನಮ್ಮ ಮೊದಲಿನ ಕಾಲದವ್ರು ಅಜ್ಜ ಆಯಿಗಳಿಗೆ ಯಾವ್ದು BP, ಶುಗರ್ ಎಲ್ಲಿಗೆ ಯಾರಿಗೈತ್ರಿ? ಯಾರಿಗೂ ಇಲ್ಲ. ಇವಾಗ ತಿನ್ನೋದು ನಾವು ಎಲ್ಲ ಕೆಮಿಕಲ್ ತಿನ್ನೋ ಕಾರಣದಿಂದನೇ BP, ಶುಗರ್, ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಾ ಇರುತ್ತೆ. ಅದ್ರ ಸಲುವಾಗಿ ನಾವು ಹೇಳೋದಂದ್ರೆ ಆರ್ಗ್ಯಾನಿಕ್ ಸಿಗೋದೆಲ್ಲ ಕೋಲ್ಡ್ ಪ್ರೆಸ್ ಆಯಿಲ್ ಆಗಲಿ, ಏನು ಬೆಲ್ಲ ಆಗಲಿ, ಇವೆಲ್ಲ ಏನು ಸಿಗೋದಲ್ಲ ಆರ್ಗ್ಯಾನಿಕ್ ರೀತಿ ಸಿಗ್ತಾವೆ. ಸಿಗಂಗಿಲ್ಲ ಅಂತೇನಿಲ್ಲ, ಕಾಸ್ಟ್ ಎಲ್ಲ ಅಷ್ಟೇ ಇರ್ತೈತಿ. ಅದನ್ನು ಕಂಪೇರ್ ಮಾಡಿ ಕಾಸ್ಟ್ ಜಾಸ್ತಿ. 2 kg ತಿನ್ನೋ ಜಾಗದಾಗ 1 kg ತಿಂದ್ರೂ ಅದ್ರ ಕಾಸ್ಟ್ ಅಷ್ಟೇ ಇರ್ತೈತಿ. ಅಷ್ಟೇ ಕಡಿಮೆ, ಇದು ಕಡಿಮೆ ಕನ್ಸಂಪ್ಷನ್ ಐತಿ, ಜಾಸ್ತಿ ಆಗಂಗಿಲ್ಲ. ಕೆಮಿಕಲ್ ಇರೋದ್ರಿಂದ ಎಲ್ಲ ಸುಟ್ಟು ಹೋಗಿಬಿಡ್ತೈತಿ. ಇದನ್ನು ಕಡಿಮೆ ಯೂಸ್ ಕಡಿಮೆ ಆಗ್ತೈತಿ, ಬಟ್ ಹೆಲ್ತ್ಗೂ ಒಳ್ಳೇದಿರ್ತೈತಿ. ಅದೇ ರೀತಿ ಈ ಒಳ್ಳೆ ಎಣ್ಣೆಯನ್ನು ತಿಂದು ಹೆಲ್ತ್ ಬಿ ಚೆನ್ನಾಗಿಟ್ಕೊಂಡು ನಮ್ಮ ಇನ್ನು ಬರೋ ಮುಂದಿನ ಪೀಳಿಗೆಗೆ ಅದನ್ನು ನಾವು ಸಜೆಷನ್ ಆ ಥರ ಸ್ಟಾರ್ಟ್ ಮಾಡಿರಿ.
ಮತ್ತು ನಿಮ್ದು ಲೊಕೇಶನ್ ಒಂದು ಹೇಳ್ಬಿಟ್ರೆ ನಮ್ಮ ಇದು ಲೊಕೇಶನ್ ಬಂದ್ಬಿಟ್ಟು ಚಿಕ್ಕೋಡಿ ಕೋರೆನಗರ ನಿಯರ್ ಯೂನಿಯನ್ ಬ್ಯಾಂಕ್. ಅಲ್ಲಿದ ವರ್ಕ್ ಎಲ್ಲ ಮುಗಿಸ್ಕೊಂಡು ನಾವು ಮೂಡಲ್ಗೆ ಕಡೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಮೂಡಲ್ಗೆ ನಮ್ಮ ಶಾಪಿಗೆ ಬಂದ ಎಲ್ಲ ಕ್ಲಿಯರಾಗಿ ಸೆಟಪ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟೆ. ಗೈಸ್ ಅದು ಗರ್ ಸೋಪ್ ಮ್ಯಾಜಿಕ್ ಸೋಪ್ ಆರ್ಡರ್ ಹಾಕಿದ್ವಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಹೊಸ ಇನೋವೇಷನ್ ಮೀಟ್ ಆಗೋಣ ಗೈಸ್. ಇದು ನಿಮ್ಮ ಶಿವ, ನಮಸ್ತೆ.